ಸ್ನೇಹಿತರೇ, ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಭಾರತ ಕ್ರಿಕೆಟ್ ಕಂಡದ್ದು ಒಂದು ಅಸಾಧಾರಣ ಅಧ್ಯಾಯ. 195ರ ವಿಶಾಲ ಗುರಿ ಎದುರು ಕುಸಿದ ಆರಂಭ. ಆದರೆ ಅಲ್ಲಿ ಮುಂದೆ ಬಂದರು ಒಬ್ಬ ಮೌನವೀರ ಸಂಜು ಸ್ಯಾಮ್ಸನ್. ಶಾಂತ ಮನಸ್ಸು, ಗಟ್ಟಿ ನಿರ್ಧಾರ. ಪ್ರತಿ ಹೊಡೆತವೂ ಆಟದ ಗತಿ ಬದಲಿಸುವಂತಿತ್ತು. 50 ಚೆಂಡುಗಳಲ್ಲಿ ನಾಟ್ಔಟ್ 97. ಇದು ಕೇವಲ ಇನ್ನಿಂಗ್ಸ್ ಅಲ್ಲ, ಇದು ನಾಯಕತ್ವದ ಘೋಷಣೆ. ಮತ್ತು ಜಯದ ನಂತರ ನಡೆದ ಕ್ಷಣ, ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಸಂಜುವಿನ ಮುಂದೆ ನಮನ ಮಾಡುತ್ತಿದ್ದಂತೆ ಮೈದಾನವೇ ಭಾವನೆಯಲ್ಲಿ ತೇಲಿತು. ಇದು ಕ್ರಿಕೆಟ್ನ ಗೌರವ, ತಂಡದ ಏಕತೆ, ಕ್ರೀಡಾ ಸ್ಫೂರ್ತಿಯ ನಿಜರೂಪ. ಇನ್ನು ಸಂಜು ಮ್ಯಾನ್ ಆಫ್ ದ ಮ್ಯಾಚ್ವಾಗಿ ನಿಂತರೂ ಮಾತಿನಲ್ಲಿ ಮಾತ್ರ ವಿನಯ. ತಾನು ಇಂತಹ ಸಂದರ್ಭಗಳಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಂದ ಕಲಿತಿದ್ದೇನೆ ಎಂದು ಹೇಳಿದರು. ಇದು ಕೇವಲ ಗೆಲುವಲ್ಲ, ಇದು ಭಾರತ ಕ್ರಿಕೆಟ್ಗೆ ಹೆಮ್ಮೆ ತರುವ ಕ್ಷಣ. ಸ್ನೇಹಿತರೇ, ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಮತ್ತು ವಿರಾಟ್ ಕೊಹ್ಲಿ ಮತ್ತು ಸಂಜು ಸ್ಯಾಮ್ಸನ್ರಲ್ಲಿ ನಿಮ್ಮ ಫೇವರೆಟ್ ಆಟಗಾರ ಯಾರು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.